ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಫೀಲ್ಡ್ ಅಲ್ಲಿ ಕೆಲಸ ಮಾಡುವಾಗ ಆಶಾ ಕಾರ್ಯಕರ್ತರು ಫೀಲ್ಡ್ ಅಲ್ಲಿ ಕೆಲಸ ಮಾಡುವಾಗ ಆ ಪಬ್ಲಿಕ್ಸ್ಗೆ ಎಲ್ಲಿ ಹಾಸ್ಪಿಟ್ಲ್ಗೆ ಹೋಗಬೇಕು ಎಲ್ಲಿ ಬರಬೇಕು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಇವಾಗ ನಾವೆಲ್ಲ ಪ್ರತಿ ಮನೆಗೂ ಮೋಟಿವೇಟ್ ಮಾಡಿದ್ದೀವಿ, ಹಿಂಗೆ ಡೆಲಿವರಿಗಳು ಮನೆಯಲ್ಲಿ ಮಾಡಿಸ್ಕೋಬಾರ್ದು, ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿಬಿಟ್ಟು ಹಾಸ್ಪಿಟ್ಲ್ ಡೆಲಿವರಿಗಳು ಯಥೇಚ್ಛವಾಗಿ ನಾವು ಬಂದಾಗಿಂದಾನೆ. ಬೇರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಮೊದಲು ಇತ್ತು ಮೇಡಮ್, ಇದ್ದಾಗ ಮನೆ ಹೆರಿಗೆಗಳು ಜಾಸ್ತಿ ಆಗ್ತಾ ಇತ್ತು. ಬಟ್ ಆದರೆ ನಾವು ಆಶಾ ಕಾರ್ಯಕರ್ತರು ಬಂದಾಗಿಂದ ಮನೆ ಹೆರಿಗೆಗಳು ತುಂಬ ಕಡಿಮೆ ಇದೆ. ಕಡಿಮೆ ಏನು ಇಲ್ಲವೇ ಇಲ್ಲ ಮನೆ ಹೆರಿಗೆ. ಅದು ಎಷ್ಟು ಸರ್ಕಾರಕ್ಕೆ ನಾವು ಎಷ್ಟು ಇದು ಮಾಡಿದ್ದೀವಿ, ಎಷ್ಟು ಜನ ಪ್ರಾಣಗಳನ್ನು ತಾಯಿಯನ್ನು ಮಕ್ಕಳನ್ನು ಉಳಿಸ್ತಾ ಇದ್ದೀವಿ ನಾವು ಮನೆ ಹೆರಿಗೆ ಆಗ್ದಿರ. ಈ ಥರ ಎಲ್ಲ ಕೆಲಸಗಳೆಲ್ಲ ಮಾಡ್ತಾ ಇರೋರ ನಮ್ಮನ್ನೇ ತರ್ಕಬದ್ಧ ಮಾಡ್ತೀವಿ, ನಿಮ್ಮನ್ನೇ ತೆಗಿತೀವಿ ಅಂತ ಹೇಳ್ಬಿಟ್ಟು ಈ ಸರ್ಕಾರ ಮುಂದಾಗಿದೆ. ಮತ್ತು ಹಿಂದಿನ ವರ್ಷ ಇದೇ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದಾಗ ಎಲ್ಲ 10,000 ಗ್ಯಾರಂಟಿ ಯೋಜನೆಯಲ್ಲಿ 10,000 ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟು ಹೆಣ್ಣು ಮಕ್ಕಳ ಸರ್ಕಾರ ಅಂತ ಹೇಳ್ಬಿಟ್ಟು ಘೋಷಣೆಗಳಲ್ಲಿ ದೊಡ್ಡದಾಗಿ ಹೇಳ್ಕೊತಾ ಇದ್ದಾರೆ. ಆದರೆ ನಾವು ಹೆಣ್ಣು ಮಕ್ಕಳು ಅಂತ ಕಾಣಿಸ್ತಾ ಇಲ್ವೇನೋ ನಮ್ಮ ಸಾಹೇಬ್ರಿಗೆ. ನಿಜವಾಗ್ಲೂ ಹೇಳೋದು ಇದು ತುಂಬ ದುಃಖಕರವಾದ ಮಾತು. ಪದೇ ಪದೇ ನಮ್ಮ ಹೆಣ್ಣು ಮಕ್ಕಳನ್ನು ಬೀದಿಗಿಳಿಸ್ತಾ ಇದ್ದಾರೆ ಈ ಸರ್ಕಾರ. ಹಿಂದಿನ ವರ್ಷ ಈ ವರ್ಷದಲ್ಲೇ 5-6 ಸಲ ಒಂದು 10 ಸಲ ಹೋರಾಟಗಳು ಮಾಡಿದ್ದೀವಿ. ಮತ್ತು ಅವರ ಆಫೀಸ್ಗಳಿಗೆ ದಿಕ್ಕಿಲ್ಲದೆ ತಿರುಗಿದ್ದೀವಿ ನಾವು. ಆದ್ರೂ ನಮಗೆ ಯಾವುದೇ ರೀತಿಯಾದ ನಮಗೆ ಬೇಕಾಗಿರೋಂಥ ಮಾಹಿತಿ ಆಗಲಿ, ನಮಗೆ ಬೇಕಾಗಿರೋಂಥ ಆನ್ಸರ್ ಉತ್ತರನೇ ಆಗಲಿ ಅವ್ರು ಕೊಟ್ಟಿಲ್ಲ ಮೇಡಮ್. ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಈ ಹೋರಾಟದಲ್ಲಿ ಇವತ್ತಾದರೂ ಮೊನ್ನೆ ಬೆಳಗಾಮಲ್ಲಿ ಮಾಡಿದಾಗನೂ ನಮ್ಮ ಹೆಲ್ತ್ ಮಿನಿಸ್ಟ್ರು ಮಾತುಕತೆ ಕರಿತೀವಿ ಅಂತಂದರು. ಬಟ್ ಅವ್ರು ಕಿವಿಗೆ ಹಾಕ್ಕೊಂಡಿಲ್ಲ ಮೇಡಮ್. ಮಾತುಕತೆ ಕರಿತೀವಿ ಒಂದು 10 ದಿವಸದಲ್ಲಿ ಅಂತ ಹೇಳ್ಬಿಟ್ಟು ಇವತ್ತಿಗೂ ಅವ್ರು ಕಿವಿಗೆ ಹಾಕ್ಕೊಂಡಿಲ್ಲ. ಆ ಹೆಲ್ತ್ ಮಿನಿಸ್ಟ್ರಿಗೆ ನಾವೇ ಆಶಾ ಕಾರ್ಯಕರ್ತರು ಏನಂತ ಕಾಣಿಸ್ತಾ ಇದೀವೋ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ ಮೇಡಮ್, ನಮ್ಮ ಈ ಹೋರಾಟದಲ್ಲಿ ಈ ದಿನ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ, ಒಂದು ದಿನ ಕರೆ ಕೊಟ್ಟಿದ್ದಾರೆ. ಆ ಕರೆಯಲ್ಲಿ ಇವತ್ತು ಇವರು ಆಲಿಸಿ ನಮ್ಮ ಹೋರಾಟವನ್ನು ಮತ್ತೆ ಮಾರ್ಚ್ ಬಜೆಟಲ್ಲಿ 6ನೇ ತಾರೀಕು ನೋಡಿಕೊಂಡು ಮತ್ತೆ ನಿಮ್ಮ ಸರ್ಕಾರ ನಮಗೆ ಏನು ಘೋಷಣೆ ಮಾಡುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಅನಿರ್ದಿಷ್ಟ ಕಾಲ ಹೋರಾಟ ನಾವಂತೂ ಈ ಸಲ ಅಂತೂ ಮೊನ್ನೆ ಮೋಸ ಹೋಗಿದ್ದೀವಿ. ಸಿದ್ದರಾಮಯ್ಯ ಸಾಹೇಬರು ನಮ್ಮ ಕರ್ನಾಟಕಕ್ಕೆ CM ಆಗಿದ್ದಾರೆ. ಅವ್ರ ಮಾತಿಗೆ ನಾವು ಬೆಲೆ ಕೊಡೋಣ ಅಂತೇಳಿ ಅವ್ರ ಮಾತಿಗೆ ನಾವು ಬೆಲೆ ಕೊಟ್ಟು ಮೋಸ ಹೋಗಿದ್ದೀವಿ. ಈ ಸಲ ಅಂತೂ ನಾವು ಮೋಸ ಹೋಗೋದೇ ಇಲ್ಲ. ಯಾರು ಬಂದರೂ ನಮ್ಮ ಕೈಗೆ ಆರ್ಡ್ರ್ ಕಾಫಿ ಬರೋವರೆಗೂ ನಾವು ದಯವಿಟ್ಟು ನಾವು ಈ ಹೋರಾಟವನ್ನು ನಿಲ್ಲಿಸೋದು ಇಲ್ಲ. ಮಕ್ಕಳು ಮರಿ ನಾವು ಫ್ಯಾಮ್ಲಿಗಳೆಲ್ಲ ಬಂದು ಇಲ್ಲೇ ಕುತ್ಕೊತೀವಿ. ಏನಕ್ಕೆ ನಮ್ಮನ್ನು ತಗೊಂಡು ನಿಮ್ಮ ಮನೆಗೆ ಬಂದು ನಾವು ಕೇಳಿಲ್ಲ ತಗೊಳ್ಳಿ ಆಶಾ ಕಾರ್ಯಕರ್ತರಂತ. ಸರ್ಕಾರನೇ ನಿರ್ಧಾರ ಮಾಡಿ ಆಶಾ ಕಾರ್ಯಕರ್ತರನ್ನು ತಗೊಂಡಿದ್ದೀರಾ, ಮತ್ತು ನೀವೇ ತರ್ಕಬದ್ಧ ಮಾಡ್ತಾ ಇದ್ದೀರಾ. ಎಲ್ಲ ನಿಮ್ಮದೇ ರೂಲ್ಸು. ನಾವು ಜನಗಳು ಏನು ಪ್ರಯೋಜನ ಇಲ್ವಾ? ನಾವು ಆಶಾ ಕಾರ್ಯಕರ್ತರು ಎಷ್ಟು ಅವಾರ್ಡ್ಗಳೆಲ್ಲ ತಗೊಂಡಿದ್ದೀರಾ, ನಮಗೆಲ್ಲ ನಿಮಗೆ ನಾವು ಮಾಡಿರೋ ಕೆಲಸದಲ್ಲಿ ಕೊರೋನಾದಲ್ಲಿ ನೀವು ಅವಾರ್ಡ್ ತಗೊಂಡು ನೀವು ಸನ್ಮಾನಗಳು ಮಾಡಿಸ್ಕೊಂಡಿದ್ದೀರಾ. ನಮ್ಗೆ ಅದರಿಂದ ಏನು ಫಲನೂ ಇಲ್ಲ ಮೇಡಮ್. ದಯವಿಟ್ಟು ನಾವು ಎಲ್ಲರೂ ಮನೆಯಲ್ಲಿರಿ ಅಂದರೆ ನಾವು ಆಶಾ ಕಾರ್ಯಕರ್ತರು ಬೀದಿಯಲ್ಲಿದ್ದು ಕೊರೋನಾದಲ್ಲಿ ಎಷ್ಟು ಪ್ರಾಣ ಉಳಿಸಿದ್ದೀವೋ ಅದು ನಿಮ್ಮ ಸರ್ಕಾರಕ್ಕೆ ಎಷ್ಟು ನಿಯತ್ತಿಲ್ಲ ಅಂದರೆ ಅಷ್ಟು ನಿಯತ್ತಿಲ್ಲ. ತುಂಬ ದುಃಖಕರವಾದ ವಿಷಯ ಆಗಿದೆ ಮೇಡಮ್ ಇದು.